ಈ ವಿಡಿಯೋ ಫಸ್ಟ್ ಟೈಮ್ ಯಾರು KE ಅಥವಾ KPSC ಎಕ್ಸಾಮ್ ಬರ್ಲಿತ್ತು ನೋಡು ಅವ್ರ ಸಲಂದದ. ನೀವು ಪೈಲ ಬರ್ದಿದ್ರಿ ಅಂದ್ರೆ ನೀವು ಈ ವಿಡಿಯೋ ನೋಡಬೇಡ್ರಿ. ಎಕ್ಸಾಮ್ ಬರ್ಲಿಕ್ಕೆ ಹೋಗೋ ಟೈಮಿಗೆ ಏನು ಒಯ್ಬೇಕು, ಯಾವ ಥರ ಬಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋದು ಈ ವಿಡಿಯೋದಾಗ ಹೇಳಕತ್ತೀನಿ. ಹುಡುಗರು ಟಿ ಶರ್ಟ್ ಮತ್ತು ಪ್ಯಾಂಟ್ ಹಾಕೊಂಡವ್ರಿ. ಟಿ ಶರ್ಟ್ ಯಾಕಪ್ಪ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡ್ಯಾರ, ನೀವು ಯಾವ ಶರ್ಟ್ ಹಾಕೋತೀರ ನೋಡು ಆ ಶರ್ಟಿಗೆ ಕಾಲರ್ ಇರಬಾರ್ದತ್ತ. ಅಂದ್ರೆ ಅಂಥ ಶರ್ಟ್ ಹಾಕೊಂಬರ್ರಿ ಅಂದ್ರೆ ನಾವು ಟಿ ಶರ್ಟ್ ಹಾಕೊಂಡು ಹೋಗ್ಬೇಕು. ಮತ್ತು ಪ್ಯಾಂಟ್ ಹೆಂಗಿರ್ಬೇಕಂದ್ರೆ ಪ್ಯಾಂಟಿಗೆ ದೊಡ್ಡ ದೊಡ್ಡ ಗುಂಡಿ ಇರಬಾರ್ದು, ಮತ್ತು ಪ್ಯಾಂಟಿಗೆ ಜಿಪ್ ಇರಬಾರ್ದು, ಜಾಸ್ತಿ ಕಿಶ ಇರಬಾರ್ದು. ಸ್ವಲ್ಪ ಕಿಶ ಅಂದರೆ ನಾರ್ಮಲ್ 2 ಕಿಶ ಇರ್ತಾವಲ್ಲ, 2 ಕಿಶ ಇದ್ದೀವಷ್ಟೇ ನಾವು ಹಾಕೊಂಡು ಹೋಗಬೇಕು. ಮತ್ತು ಬೂಟ್ ಗೀಟ ಶೂಸ್ ಅವೇನೋ ಹಾಕೊಳ್ಳೋದಿಲ್ಲ, ನಾರ್ಮಲ್ ಚಪ್ಪಲ್ ಹಾಕೊಂಡು ಹೋಗಬೇಕು. ಇವು ಸ್ಲೀಪರ್ ಇರ್ತಾವೆ, ಸ್ಲೀಪರ್ ಹಾಕೊಂಡವ್ರಿ. ಇಲ್ಲಪ್ಪ ಅಂದ್ರೆ ಪ್ಯಾರಗಾನ್ ಚಪ್ಪಲ್ ಬರುತ್ತಲ್ಲ ಅವು ಚಪ್ಪಲ್ ಹಾಕೊಂಡವ್ರಿ ನಡೀತದ. ಮತ್ತು ಬೆಲ್ಟ್ ಗಿಲ್ಟ್ ಭೀ ಹಾಕೋಬೇಡ್ರಿ, ಸುಮ್ಮನೆ ಯಾಕೆ ಹಾಕೋತೀರಿ ಬೆಲ್ಟ್, ಅದು ಮನೆಗೆ ಇಟ್ಟೇ ಹೋರಿ. ಮತ್ತು ಇನ್ನೊಂದು ಏನಂದ್ರೆ ಕೊಳ್ಳಾಗ ಬಂಗಾರದು ಮತ್ತು ಕೈದಾಗ ಬೆಳ್ಳಿದು ಏನಾರ ಹಾಕೊಂಡಿದ್ರಪ್ಪ ಅಂದ್ರೆ ಅದೆಲ್ಲ ಮನೆಗೆ ಇಟ್ಟೇ ಹೋರಿ. ಅಲ್ಲಿ ಸೆಂಟ್ರ್ನಾಗ ಬ್ಯಾಗ್ ಇಡ್ಲಿಕ್ಕೆ ಜಾಗ ಇರ್ತದ. ಇವು ಬಕ್ಕುಳು ಪಿರೇ ಇರ್ತಾವಲ್ಲ ಮೆಟಲ್ಗಳು, ಬಂಗಾರ ಮತ್ತು ಬೆಳ್ಳಿ, ಅದಕ್ಕೆ ಮನೆಗೆ ಇಟ್ಟು ಹೋರಿ. ಮನೆಗೆ ಇಟ್ಟು ಹೋಗೋದು ಸೇಫಾ. ಹಾಗೆ ಇಲ್ಲಿ ನೋಡ್ಬೋದು ಕುರ್ತಾ ಪೈಜಾಮ್ ಭೀ ಹಾಕೊಳ್ಳೋದಿಲ್ಲತ್ತ, ಅದು ಭೀ ಹಾಕೊಂಡು ಹೋಗ್ಬೇಡ್ರಿ. ಹುಡುಗಿಯರಿಗೆ ಭೀ ಸೇಮ್ ಡ್ರೆಸ್ ಕೋಡೇ ಅದ, ಅವ್ರು ಭೀ ಸೇಮ್ ಇದೇ ಥರ ಬಟ್ಟೆ ಹಾಕೊಂಡು ಹೋಗ್ಬೇಕು. ಹಾಫ್ ತೊಳಿರ್ಬೇಕು ಮತ್ತು ಜಾಸ್ತಿ ಕಿಶಾ ಕೊಡ್ತಾಳೆ ನೋಡಿ, ಸೇಮ್ ಹಾಗೆ ಅದ. ಇನ್ನೊಂದು ಏನಂದ್ರೆ ಲೇಡೀಸ ಯಾರ್ದು ಮದುವೆ ಆಗಿರ್ತಾವೆ ನೋಡು ಅವರು ಮಂಗಲ್ಸೂತ್ರ ಹಾಕೋಬೋದು ಮತ್ತು ಕಾಲುಂಗ್ರ ಹಾಕೋಬೋದು. ಇದಕ್ಕೆ ಬಿಟ್ಟು ಮತ್ತೇನು ಹಾಕೊಳ್ಳಪ್ಲೇ ಇಲ್ಲ ಅಂತೇಳಿ ನೋಟಿಫಿಕೇಶನ್ ಬರ್ದಾರ. ಅದೇ ನಾವು ನಿಮಗೆ ಹೇಳಬೇಕು. ಈಗ ಎಕ್ಸಾಮ್ಗೆ ಹೋಗೋ ಟೈಮಿಗೆ ಏನೇನು ಡಾಕ್ಯುಮೆಂಟ್ ಒಯ್ಯಬೇಕು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ, ಕೇಳ್ರಿ. ಎಕ್ಸಾಮ್ಗೆ ಹೋಗೋ ಟೈಮಿಗೆ ಅಡ್ಮಿಟ್ ಕಾರ್ಡ್ ಅಂದ್ರೆ ಹಾಲ್ ಟಿಕೆಟ್ ಇದು ಕಂಪಲ್ಸರಿ ಒಯ್ಯಲೇಬೇಕು. ಇದ್ರ ಕೂಡ ಇನ್ನೊಂದು ಕಂಪಲ್ಸರಿ ಏನು ಒಯ್ಬೇಕಂದ್ರೆ ಆಧಾರ್ ಕಾರ್ಡ್ ಒಯ್ಯಬೇಕು. ಆ ಆಧಾರ್ ಕಾರ್ಡ್ನಾಗ ಈಗಿನ ಫೋಟೋ ಇರಬೇಕು, ಅಂದ್ರೆ ನೀವು ಅಪ್ಡೇಟ್ ಮಾಡಿಸಿದಿರ್ಬೇಕು ಆಧಾರ್ ಕಾರ್ಡ್. ಈ ಕೆಲವೊಂದು ಆಧಾರ್ ಕಾರ್ಡ್ನಾಗ ಹೆಂಗಿರ್ತದೆ ಅಂದ್ರೆ ನಾವು ಸಣ್ಣವ್ರದಾಗಿನ ಫೋಟೋ ಇರ್ತದೆ, ಅಂಥದ್ದು ನಡೆಯಲ್ಲ ಅನ್ನಿಸ್ತದ. ಈಗಿನ ಫೋಟೋ ಇರ್ಬೇಕು, ಯಾಕಂದ್ರೆ ಅವ್ರು ನೋಡಿ ವೆರಿಫೈ ಮಾಡ್ತಾರೆ ನಮಗೆ. ನಿಮ್ಮಲ್ಲಿ ಅದು ಇಲ್ಲ ಅಂದ್ರೆ ನೀವು ಬೇರೆದು ಒಯ್ಬೋದು. ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಒಯ್ಯಿರಿ, ಇಲ್ಲಪ್ಪ ಪ್ಯಾನ್ ಕಾರ್ಡ್ ಒಯ್ಯಿರಿ, ಇಲ್ಲ ಇಂಥದ್ದು ID ಕಾರ್ಡ್ ಒಯ್ಯಿರಿ. ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿರಬೇಕು ಮತ್ತು ಅದರ ನೀವು ಫೋಟೋ ಇರಬೇಕು. ಅಂಥದ್ದು ಗೌರ್ಮೆಂಟ್ ID ಕಾರ್ಡ್ ನೀವು ಒಯ್ಬೇಕು. ಮತ್ತು ಇನ್ನೊಂದು ಸ್ವಲ್ಪ ಮಂದಿಗೆ ಏನು ಡೌಟ್ ಬರ್ತದೆ ಅಂದ್ರೆ ಪೆನ್ ಅದು ಅವರೇ ಕೊಡ್ತಾರೇನೋ, ಏನು ಪೆನ್ ಒಯ್ಬೇಕು ಅಂತೇಳಿ ಡೌಟ್ ಇದ್ದಿರಬೇಕು. ನೋಡಿರಿ, ಪೆನ್ ನಾವೇ ಒಯ್ಬೇಕು. ಒಂದು ಬ್ಲೂ ಪೆನ್ ಒಯ್ಯಿರಿ, ಒಂದು ಬ್ಲ್ಯಾಕ್ ಪೆನ್ ಒಯ್ಯಿರಿ. ಯಾಕಂದ್ರೆ ಒಂದೊಂದ್ಸಲ ಎಕ್ಸಾಮ್ನಾಗ ಏನು ಹೇಳ್ತಾರೆ ಅಂದ್ರೆ ಬರೀ ಬ್ಲ್ಯಾಕ್ ಪೆನ್ ಅಷ್ಟೇ ಯೂಸ್ ಮಾಡಿರಿ ಅಂತಾರೆ. ಅದಕ್ಕೆ ಎರಡೂ ಒಯ್ಬೇಕು ನಾವು. ಯಾವ ಬ್ಲೂ ಪೆನ್ಲೆ ಅಂದ್ರೆ ಬ್ಲೂ ಪೆನ್ಲೇ ಮಾಡಬೇಕು, ಬ್ಲ್ಯಾಕ್ ಪೆನ್ ಅಂದ್ರೆ ಬ್ಲ್ಯಾಕ್ ಪೆನ್ಲೇ ನಾವು ಸರ್ಕಲ್ ಮಾಡಬೇಕು. ಆನ್ಸರ್ ಟಿಕ್ ಮಾಡೋ ಟೈಮಿಗೆ 5 ಆಪ್ಷನ್ ಕೊಡ್ತಾರೆ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಅದು 5ನೇ ಆಪ್ಷನ್ ಏನಿರ್ತದಲ್ಲ ಅದು ಡಾರ್ಕ್ ಮಾಡಿ ಬರ್ಬೇಕು ನೀವು, ಇಲ್ಲಾಂದ್ರೆ ಮಾರ್ಕ್ಸ್ ಕಟ್ ಆಗ್ತಾವೆ. ಪೈಲೆ ಹಿಂಗೆ ಇರ್ತಿದಿಲ್ಲ, ಪೈಲೆ ಬರೀ 4 ಆಪ್ಷನ್ ಇರ್ತೀವಿ. ಆ 4 ಒಳಗೆ ನಿಮಗೆ ಯಾವ್ದು ಆನ್ಸರ್ ಗೊತ್ತದ ಅದು ನೀವು ಡಾರ್ಕ್ ಮಾಡಿ ಬರ್ತಿದ್ರಿ. ಯಾವ್ದು ಆನ್ಸರ್ ಗೊತ್ತಿಲ್ಲ ಅದು ಅಷ್ಟೇ ಎಂಟಿ ಬಿಟ್ಟು ಬರ್ತಿದ್ರಿ. ಆದ್ರೆ ಈಗ ಹಂಗಿಲ್ಲ, ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನೀವು 5ನೇ ಆಪ್ಷನ್ನ ಡಾರ್ಕ್ ಮಾಡಿ ಬರಬೇಕು. ಇದಕ್ಕೆ ಬಿಟ್ಟು ಮತ್ತೇನಾರ ಡೌಟ್ ಇತ್ತಂದ್ರೆ ನೀವು ನಂಗೆ ಕಮೆಂಟ್ ಸೆಕ್ಷನ್ನಾಗ ಕೇಳ್ಬೋದು. ಇದಕ್ಕೆ ಬಿಟ್ಟು ಮತ್ತೇನಾರ ನಿಮಗೆ ಗೊತ್ತಿತ್ತು, ನಾ ವೀಡಿಯೋನ ಮಿಸ್ ಮಾಡಿದ ಅಂದ್ರೆ ನೀವು ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ನಾನು ನಿಮ್ಮ ಕಮೆಂಟಿಗೆ ಪಿನ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು, ಹೆಲ್ಪ್ಫುಲ್ ಆಗಿತ್ತಪ್ಪ ಅಂದ್ರೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು. ನಮಸ್ತೆ.